ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತು ಮ್ಯಾಂಗೋ ಮಸ್ತಾನಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ವಿ. ನೀವು ನೋಡ್ತಿರ್ಬೋದು, ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಮ್ಯಾಂಗೋ ಮಸ್ತಾನಿ ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಮಕ್ಳಿಗೆ ಶೀತ ಆಗಿತ್ತು, ಮಳೆ ಬೇರೆ ಬರ್ತಾಯಿತ್ತು. ಬಟ್ ತುಂಬ ಹಿಂಗೆ ಪೋಸ್ಟ್ಪೋನ್ ಆಗ್ತಾಯಿತ್ತು. ಬಟ್ ಇವತ್ತು ಮಾಡಲೇಬೇಕು ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ, ಇದಕ್ಕೆ ಬೇಕಾಗಿರುವಂಥದ್ದು ಮ್ಯಾಂಗೋ ಪಲ್ಪ್. ಯಾವ ಮ್ಯಾಂಗೋ ಆದರೂ ಪರವಾಗಿಲ್ಲ, ಬಟ್ ಸ್ವಲ್ಪ ಸ್ವೀಟ್ ಇರಬೇಕು ಅಷ್ಟೇ. ಈ ನಾರು ಬರುತ್ತಲ್ಲ, ಅದಿರಬಾರ್ದು. ಸೊ ಮ್ಯಾಂಗೋ ಪಲ್ಪನ್ನು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇಲ್ಲಿ ವೆನಿಲಾ ಐಸ್ ಕ್ರೀಮ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ವೆನಿಲಾ ಐಸ್ ಕ್ರೀಮ್ ನೀವು 1 ಗ್ಲಾಸ್ ಮಾಡ್ತಾಯಿದ್ರೆ ಒಂದು ₹10 ಬರುತ್ತಲ್ಲ, ಅದನ್ನು ಹಾಕ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸೀಸನಲ್ಲಿ ಈ ಮ್ಯಾಂಗೋ ಜ್ಯೂಸ್ ಕುಡಿದು ಬೇಜಾರಾಗಿ ಬರೀ ಮ್ಯಾಂಗೋನೇ ತಿಂದು ಸೀಸನಲ್ಲಿ ಬೇಜಾರಾಗಿರುತ್ತಲ್ವ. ಸೊ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ವಲ್ಪ ವೆರೈಟಿ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಮಕ್ಕಳು ಹೇಳ್ತಾನೆ ಇದ್ದರು, ಮಮ್ಮಿ ಸೀಸನ್ ಮುಗ್ದೋಗ್ತಾ ಇದೆ, ನಾವು ಇದನ್ನು ಕುಡಿಬೇಕು ಅಂತ. ಮ್ಯಾಂಗೋ ಮಸ್ತಾನಿ ಅಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಇದಕ್ಕೆ ಡ್ರೈ ನಟ್ಸ್ ಎಲ್ಲ ಹಾಕಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಅವತ್ತು ನನಗೆ ಹುಷಾರು ಬೇರೆ ಇರಲಿಲ್ಲ. ಮ್ಯಾಂಗೋ ಮಸ್ತಾನಿ ಮಾಡೋಣ ಅಂತ ಹೋಗಿಬಿಟ್ಟು ಅದು ಮ್ಯಾಂಗೋ ವೆನಿಲಾ ಮಿಲ್ಕ್ ಶೇಕೇ ಆಗೋಯ್ತು. ಅದಕ್ಕೇ ಹೇಳ್ತಾ ಇದ್ದೆ, ಪಪ್ಪು ಇದು ಪ್ರಾಪರ್ ಮ್ಯಾಂಗೋ ಮಸ್ತಾನಿ ರೆಸಿಪಿ ಆಗ್ತಾನೆ ಇಲ್ಲ ಅಂತ. ಪರವಾಗಿಲ್ಲ ಮಮ್ಮಿ, ಜಸ್ಟ್ 1 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಮಿಸ್ ಆಗಿರೋದು, ಡ್ರೈ ನಟ್ಸ್ ಹಾಕಲಿಲ್ಲ. ಮಕ್ಕಳು ಬೇಡ ಮಮ್ಮಿ, ನಮಗೆ ಅದು ಚಂಕ್ಸ್ ಸಿಕ್ಕರೆ ನಂಗೆ ಇಷ್ಟ ಆಗಲ್ಲ ಅಂದರು. ಹಾಗಾಗಿ ಜಸ್ಟು ವೆನಿಲಾ ಐಸ್ ಕ್ರೀಮ್ ಮತ್ತು ಮ್ಯಾಂಗೋ ಚಂಕ್ಸ್ನ ಹಾಕಿಬಿಟ್ಟು, ನೋಡಿ ಫ್ರೆಂಡ್ಸ್, ಈ ರೀತಿ ವಾಟರ್ ಹಾಕಬಾರ್ದು. ಜಸ್ಟ್ ಮ್ಯಾಂಗೋ ಪಲ್ಪ್ ಮತ್ತು 1 ಸ್ಕೂಪ್ ವೆನಿಲಾ ಐಸ್ ಕ್ರೀಮ್ ಹಾಕಿಬಿಟ್ಟು ಜಸ್ಟ್ ಈ ರೀತಿ ನಾನು ಜ್ಯೂಸರಲ್ಲಿ ಬ್ಲೆಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಕ್ರೋಮಾದು ಜ್ಯೂಸರು ತುಂಬ ಚೆನ್ನಾಗಿದೆ. ನನಗೆಲ್ಲ ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಳ್ಳೋದಕ್ಕಾಗಿರಲಿ ಅಥವಾ ಈ ರೀತಿ ಜ್ಯೂಸು, ಮಿಲ್ಕ್ ಶೇಕು, ಓರಿಯೋ ಮಿಲ್ಕ್ ಶೇಕ್ ತುಂಬ ಮಾಡ್ಕೋತಾ ಇರ್ತಾರೆ ಮಕ್ಕಳು, ಅದಕ್ಕೆ ಯೂಸ್ ಮಾಡ್ತೀನಿ. ಚೆನ್ನಾಗಿರುತ್ತೆ. ಇತ್ತೀಚೆಗೆಲ್ಲ ತುಂಬ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ನಾವೆಲ್ಲ ತೊಗೊಂಡಾಗ ಸ್ವಲ್ಪ ಕಾಸ್ಟ್ಲಿ ಇತ್ತು. 3500 ನಾನು ಪೇ ಮಾಡಿದ್ದೆ ಅನಿಸುತ್ತೆ ಮಿಕ್ಸಿ ಜೊತೆ. ಸೊ ತೊಗೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಮಕ್ಕಳಿರೋ ಮನೇಲಿ ಈ ರೀತಿ ಎಲ್ಲ ಇಟ್ಕೋಬೇಕು, ಚೆನ್ನಾಗಿರುತ್ತೆ. ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು ಒಂದ್ಸಲ ನನ್ನ ಹತ್ರ ಯಾವ್ಯಾವ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇದೆ ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಒಂದು ಐಡಿಯಾ ಬರುತ್ತೆ ನಿಮಗೆ. ನೋಡಿ, ಈ ರೀತಿ ಥಿಕ್ನೆಸ್ ಇರಬೇಕು. ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು ಫ್ರೆಂಡ್ಸ್. ಇದು ಜ್ಯೂಸ್ ಥರ ತುಂಬ ಲಿಕ್ವಿಡ್ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ನೋಡಿ, ನನಗಿಷ್ಟು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಅಂತ ಅನಿಸ್ತು. ನೆಕ್ಸ್ಟ್ ಇದಕ್ಕೆ ನಾನು ಥಿಕ್ಕಾಗಿರುತ್ತೆ ಚಿಲ್ಡ್ ಮಿಲ್ಕ್ ಹಾಕ್ತೀನಿ. ಸೊ ಅದನ್ನು ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಅಷ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಕ್ರೀಮ್ ಇದೆ. ಆ ಕ್ರೀಮಿ ಟೆಕ್ಸ್ಚರ್ ಇದ್ದರೆ ಕುಡಿಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಇದಕ್ಕೆ ನಾನು ಸ್ವಲ್ಪ ಮ್ಯಾಂಗೋ ಚಂಕ್ಸನ್ನ ಹಾಕಬೇಕಿತ್ತು. ದ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಮ್ಯಾಂಗೋ ಸ್ವಲ್ಪ ಶಾರ್ಟೇಜ್ ಇತ್ತು. ಬಟ್ ರೆಸಿಪಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಯಾರಾದರೂ ಮಕ್ಕಳಿಗೆ ಮಾಡಿಕೊಡೋರಿದ್ದರೆ ಮಾಡಿಕೊಡ್ತೀರಾ ಫ್ರೆಂಡ್ಸ್? ಹೊರಗಡೆ ನೀವು ಮ್ಯಾಂಗೋ ಜ್ಯೂಸ್ ಕುಡಿಸ್ತೀರಾ, ಇಲ್ಲ ಅಂತ ಹೇಳಲ್ಲ, ಬಟ್ ಅದರಲ್ಲಿ ತುಂಬ ಶುಗರ್ ಹಾಕಿರ್ತಾರೆ. ಸೊ ಆದಷ್ಟು ಮನೆಯಲ್ಲೇ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ನಾನು ಹಾಲನ್ನ ಹಾಕಿಬಿಟ್ಟು ಇವಾಗ ಜಸ್ಟ್ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಸರ್ವಿಂಗ್ ಮಾಡ್ಕೋತೀನಿ. ಇನ್ನು ನೋಡ್ತಾ ಇದ್ದೀರಲ್ಲ, ಈ ಗ್ಲಾಸಸ್ ನಾನು ತುಂಬ ವರ್ಷ ಆಯಿತು ಫ್ರೆಂಡ್ಸ್ ತೊಗೊಂಡು, ಯೂಸೇ ಮಾಡ್ತಾ ಇರಲಿಲ್ಲ. ಈಗ ಇತ್ತೀಚೆಗೆ ಸ್ವಲ್ಪ ಯೂಟ್ಯೂಬ್ ವೀಡಿಯೋಗಳಿಗೆ ಅಂತ ಮಕ್ಕಳು ಯೂಸ್ ಮಾಡ್ತಾರೆ. ಸೊ ಇದು ಜಸ್ಟ್ 2 ಗ್ಲಾಸಸ್ಸನ್ನು ಅವ್ರು ಮೊದಲಿಂದನೂ ಯೂಸ್ ಮಾಡ್ತಾಯಿದ್ರು. ಅವ್ರಿಗೆ ಜ್ಯೂಸ್ ಕುಡಿಯೋದಕ್ಕೆ, ಏನಾದರೂ ಮಿಲ್ಕ್ ಶೇಕ್ ಕುಡಿಯೋದಕ್ಕೆ ಅಂದ್ಬಿಟ್ಟು. ಇನ್ನೂ 4 ಪೀಸ್ ಹೊಸದು ಹಾಗೆ ಇದೆ, ಯೂಸೇ ಮಾಡಿಲ್ಲ. ಇದು ಸೆಟ್ ಬರುತ್ತೆ ಫ್ರೆಂಡ್ಸ್, ಮೇಲ್ಗಡೆ ಕ್ಯಾಪು ಮತ್ತು ಅದಕ್ಕೆ ಸ್ಟ್ರಾ ಬರುತ್ತೆ ಪ್ಲಾಸ್ಟಿಕ್ದು. ಬಟ್ ನಾನು ಇದನ್ನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದಂಥದ್ದು. ಸ್ಟ್ರಾ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ತಿಕ್ಕಾಗಿರಬೇಕು. ಸೊ ನಾನು ಪಲ್ಪು ಐಸ್ ಕ್ರೀಮು ಏನು ನಾನು ಬ್ಲೆಂಡ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕಿಬಿಟ್ಟು ಸರ್ವಿಂಗ್ ಗ್ಲಾಸ್ಗೆ ಇವಾಗ ಮಿಕ್ಕಿದ್ದಂತಹ ಮಿಲ್ಕು, ಸ್ವಲ್ಪ ವಾಟರು. ಏನಕ್ಕೆ ಫ್ರೆಂಡ್ಸ್ ವಾಟರ್ ಹಾಕಬಾರ್ದು ಅಂತ ಹೇಳಿದೆ, ಬಟ್ ಮಿಲ್ಕು ತುಂಬಾ ತಿಕ್ಕಾಗಿತ್ತು. ಕ್ರೀಮ್ ಅದರಲ್ಲಿ ಜಾಸ್ತಿ ಹೆವಿ ಇತ್ತು. ತುಂಬ ಹೆವಿ ಅನಿಸುತ್ತೆ ಮಕ್ಕಳಿಗೆ ಇದು ಸಂಜೆ ಸ್ನ್ಯಾಕ್ಸಿಗೆ. ಆ್ಯಕ್ಚುಲಿ ಇದನ್ನು ನಾನು ಮಾಡ್ತಿರೋದು ಸಂಜೆ ಸ್ಕೂಲಿಂದ ಬಂದಮೇಲೆ ಮಕ್ಕಳಿಗೆ ಮಾಡಿಕೊಡ್ತಾ ಇರೋದು. ಈ ರೀತಿ ನಾನು ಮಿಲ್ಕನ್ನು ಬ್ಲೆಂಡ್ ಮಾಡಿಕೊಂಡು ಇವಾಗ ಜಸ್ಟ್ ಮೇಲ್ಗಡೆ ನಾನು ಅದನ್ನು ಸರ್ವ್ ಮಾಡ್ತೀನಿ. ಇದು 2 ಲೇಯರ್, 3 to 4 ಲೇಯರ್ ಬರುತ್ತೆ. ಫಸ್ಟ್ ಲೇಯರು ಮ್ಯಾಂಗೋ ಪಲ್ಪು ಮತ್ತು ಐಸ್ ಕ್ರೀಮ್ನ ನಾವೇನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಬ್ಲೆಂಡು, ಅದನ್ನು ಹಾಕಬೇಕು. ಸೆಕೆಂಡ್ ಲೇಯರು ಜಸ್ಟ್ ಕ್ರೀಮು ಮಿಲ್ಕನ್ನು ಹಾಕಿಬಿಟ್ಟು ಸೆಕೆಂಡ್ ಲೇಯರ್ನ ಹಾಕಬೇಕು. ಥರ್ಡ್ ಲೇಯರು ನಾನು ಹೇಳಿದೆ ಆಲ್ರೆಡಿ, ಮ್ಯಾಂಗೋ ಸ್ವಲ್ಪ ಶಾರ್ಟೇಜ್ ಇತ್ತು ಅಂತ. ಮ್ಯಾಂಗೋ ಪಲ್ಪನ್ನು ನಾವೇನು ಪೀಸಸ್ ಕಟ್ ಮಾಡ್ತೀವಲ್ಲ, ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಹಾಕಬೇಕು. ಫೋರ್ತ್ ಲೇಯರು 1 ಸ್ಕೂಪ್ ಐಸ್ ಕ್ರೀಮು ಮತ್ತು ಡ್ರೈ ನಟ್ಸ್ನ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ನಾನು ಡ್ರೈ ನಟ್ಸ್ ಏನಕ್ಕೆ ಅವಾಯ್ಡ್ ಮಾಡಿದೆ ಅಂದರೆ, ಹೇಳಿದೆ ಮಕ್ಕಳು ಬೇಡ ಅಂತ ಹೇಳಿದರು ಅಂತ. ಐಸ್ ಕ್ರೀಮು ಸ್ವಲ್ಪ ಶಾರ್ಟೇಜ್ ಇತ್ತು, ಮ್ಯಾಂಗೋ ಪಲ್ಪು ಅದು ಶಾರ್ಟೇಜ್ ಇತ್ತು. ಸೊ ಹಾಗಾಗಿ ಜಸ್ಟ್ ಬೇಸಿಕ್ ನಾನು ಮ್ಯಾಂಗೋ ಮಸ್ತಾನಿನ ಯಾವ ರೀತಿ ಅಂತ ನಾನು ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆ ಚಂಕ್ಸ್ ಇದ್ದರೆ ಸ್ವಲ್ಪ ಸ್ಪೂನಲ್ಲಿ ತಿಂತಾರೆ ಫಸ್ಟು ಜ್ಯೂಸ್ ಕುಡಿದ್ಬಿಟ್ಟು. ಸೊ ಇದನ್ನು ಯಾವ ರೀತಿ ಇದನ್ನು ನಾನು ಮಕ್ಕಳು ಕುಡಿಯೋದು ಅಂತ ತೋರಿಸ್ತೀನಿ. ನೋಡಿ, ನೀವು ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಸೊ ನೀವು ಈ ರೀತಿ ಮನೇಲಿ ವೆರೈಟಿ ಫುಡ್ಡನ್ನು ಮಾಡಿಕೊಟ್ರೆ ಮಕ್ಕಳಿಗೆ ಹೊರಗಡೆ ಕ್ರೇವಿಂಗ್ಸು ತುಂಬ ಕಡಿಮೆ ಆಗುತ್ತೆ.
ಸೊ ನಮ್ಮ ಪಿಂಕು ಶಿ ಈಸ್ ರೆಡಿ ಟು ಡ್ರಿಂಕ್ ಹೇಳ್ತಾ ಇದ್ದಾಳೆ, ಮಮ್ಮಿ ಐ ಆಮ್ ಸೋ ಟೆಂಪ್ಟಿಂಗ್ ಅಂತ. ಬಟ್ಟು ಒಂದೆರಡು ಫೋಟೋಕ್ಕೆ ಫೋಸ್ ಕೊಡು ಪಪ್ಪ ಅಂದಿದ್ದಕ್ಕೆ ಜಸ್ಟ್ ಶಿ ವಾಸ್ ಜಸ್ಟ್ ಟ್ರೈಯಿಂಗ್. ಹಿಮಾ ಮಲಗಿದ್ದಾರೆ, ಯಾಕೋ ಸ್ವಲ್ಪ ಅವಳಿಗೆ ಶೀತ ಆಗಿತ್ತು ಅಂತ ಮಲಗಿದ್ರು. ಹಾಗಾಗಿ ಫಸ್ಟು ನಮ್ಮ ಪಿಂಕು ಇದನ್ನು ಟೇಸ್ಟ್ ಮಾಡ್ತಾಳೆ, ಅವಳು ರಿವ್ಯೂನ ಹೇಳ್ತಾಳೆ ಯಾವ ರೀತಿ ಇತ್ತು ಅಂತ. ನಮ್ಮ ಮಕ್ಕಳಿಗಂತೂ ಈ ಮಿಲ್ಕ್ ಶೇಕ್ಸು ಜ್ಯೂಸ್ ಅಂತೂ ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀವಿ ಫ್ರೆಂಡ್ಸ್. ಈ ಮ್ಯಾಂಗೋ ಸೀಸನಲ್ಲಿ ಅದು ಎಷ್ಟು ಮ್ಯಾಂಗೋ ಮಿಲ್ಕ್ ಶೇಕ್ ಕುಡ್ದಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ. ನನಗೆ ಒಂದು 2 ಮಂತ್ಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನಾನು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಮ್ಯಾಂಗೋ ಜ್ಯೂಸ್ ಕುಡಿತಾ ಇದ್ರು ಅಂತ. ಸ್ವಲ್ಪ ಬೇಗನೆ ಕತ್ಲಾಗ್ಬಿಟ್ಟಿದೆ, ಆ್ಯಕ್ಚುಲಿ ಒಂದು 6-6:30 ಹಂಗೆ ಮಾಡಿದ್ದೆ ಅನಿಸುತ್ತೆ. ಇವತ್ತು ಡಿನ್ನರ್ ಏನಿರಲಿಲ್ಲ ಫ್ರೆಂಡ್ಸ್, ಒಂದು ಮದುವೆಗೆ ಹೋಗಬೇಕಿತ್ತು, ಹಾಗಾಗಿ ಜಸ್ಟ್ ನಾನು ಮಕ್ಕಳಿಗೆ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ. ಸೊ ನಾನು ಟೀ ಮಾಡ್ಕೊಂಡು ಕುಡಿದೆ. ಪಾಪ ಹೊರಗಡೆ ಹೋಗಿದ್ರು, ಈಗ ಮದುವೆ ಅಲ್ವಾ ಸ್ವಲ್ಪ ಬೇಗ ಬರ್ತೀನಿ ರೆಡಿಯಾಗಿರಿ ಅಂತ ಹೇಳಿ ಹೋಗಿದ್ದಾರೆ. ಸೊ ನೋಡಿ, ಇದನ್ನು ನಾನು ಜಸ್ಟ್ ಸರ್ವಿಂಗಿಗೆ ಆ ರೀತಿ ಹಾಕಿದ್ದೆ. ಇದನ್ನು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಕೆಳಗಡೆ ತುಂಬ ಸ್ವೀಟ್ ಇರುತ್ತೆ, ಮೇಲ್ಗಡೆ ಬ್ಲ್ಯಾಂಡ್ ಆಗಿರುತ್ತೆ ಹಾಲು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದನ್ನು ಸ್ಟ್ರಾ ಮುಖಾಂತರ ಕುಡಿಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ಏನಾದ್ರು ಪಲ್ಪ್ಸ್ ಹಾಕಿದರೆ ಅದನ್ನು ಸ್ಪೂನಲ್ಲಿ ಅದನ್ನು ಸರ್ವ್ ಮಾಡ್ಕೋತಾರೆ. ನೋಡಿ, ಅವಳು ನಮ್ಮ ಪಿಕ್ಕು ಟೇಸ್ಟ್ ಮಾಡ್ತಿದ್ದಾಳೆ, ಈಗ ರಿವ್ಯೂ ಹೇಳ್ತಾಳೆ. ಮಮ್ಮಿ ತುಂಬ ಚೆನ್ನಾಗಿತ್ತು, ನೋಡ್ತಿರ್ಬೋದು ಅವಳ ಎಕ್ಸ್ಪ್ರೆಷನ್ನು. ಇದಕ್ಕೆ ಏನು ಸ್ವೀಟ್ ಹಾಕಿಲ್ಲ ಫ್ರೆಂಡ್ಸ್, ಜಸ್ಟ್ ಐಸ್ ಕ್ರೀಮಲ್ಲಿರುವಂತಹ ಸ್ವೀಟ್ನೆಸ್ಸು ಮತ್ತು ಮ್ಯಾಂಗೋ ಮತ್ತು ಮಿಲ್ಕ್ ಕ್ರೀಮಲ್ಲಿರುತ್ತಲ್ಲ ಅದು ತುಂಬ ಟೆಂಪ್ಟಿಂಗ್ ಆಗಿದೆ, ನೀವು ನೋಡ್ತಿರ್ಬೋದು. ನಿಮ್ಮನೇಲಿ ಈ ಥರ ಸರ್ವಿಂಗ್ ಗ್ಲಾಸ್ ಇಲ್ಲ ಅಂತಂದರೆ ಪರವಾಗಿಲ್ಲ ಫ್ರೆಂಡ್ಸ್, ನಾವೇನು ತಿಂತೀವಿ ಅದು ಇಂಪಾರ್ಟೆಂಟು. ಸೊ ಹಾಗಾಗಿ ನೋಡಿ, ಆಲ್ರೆಡಿ 8 ಅನಿಸುತ್ತೆ, ನಾನು 6:30 ಅಂದ್ಕೊಂಡೆ, 8 ಅನಿಸುತ್ತೆ. 8 ಆಗಿದೆ ಆಲ್ರೆಡಿ. ಮದುವೆಗೆ ಹೋಗಬೇಕು ರೆಡಿ ಆಗಿಬಿಟ್ಟು. ನೋಡಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಒಂದು ಲೈಕ್ ಕೊಡಿ. ಅದೇ ರೀತಿ ನಿಮ್ಮ ಮನೇಲಿ ಯಾರೋ ರಿಲೇಷನ್ಸಲ್ಲಿ ಮಕ್ಕಳಿದ್ರೆ ಸೊ ಅವ್ರಿಗೂ ಈ ರೆಸಿಪಿನ ಶೇರ್ ಮಾಡಿ, ಅವರು ಮಕ್ಕಳಿಗೆ ಮಾಡಿಕೊಡ್ಲಿ. ನೋಡ್ತಾ ಇರ್ಬೋದಲ್ಲಿ ಹಿಮ ಪೀಪ್ ಮಾಡ್ತಾ ಇದ್ದಾಳೆ ರೂಮಿಂದ. ಸೊ ಬಾ ಪುಟ ಮ್ಯಾಂಗೋ ಮಸ್ತಾನೆ ಅಂತ ಹೇಳ್ತಾ ಇದ್ದೆಲ್ಲ, ಕುಡಿ ಬಾ ಅಂತ ಕರೆದ್ವಿ. ಅವಳಿಗೆ ಎದ್ದೇಳೋಕ್ಕೆ ಇಷ್ಟ ಇರಲಿಲ್ಲ, ನಮ್ಮ ಬಲವಂತಕ್ಕೆ ಮದುವೆಗೆ ಹೊರಡಬೇಕಲ್ಲ, ಹಾಗಾಗಿ ಎದ್ಬಿಟ್ಟು ನೋಡಲಿ ಫ್ರೆಶನ್ ಅಪ್ ಆಗ್ತಿದ್ದಾಳೆ. ಅವಳು ಮೂಡೇ ಸರಿ ಇಲ್ಲ ಇವತ್ತು, ಯಾಕಂದರೆ ಸ್ವಲ್ಪ ಶೀತ ಆಗಿಬಿಟ್ಟಿದೆ, ಸ್ವಲ್ಪ ಕ್ರ್ಯಾಂಕಿ ಆಗಿದ್ದಾಳೆ. ಬಟ್ ನಮ್ಮ ಬಲವಂತಕ್ಕೆ ಎದ್ಬಿಟ್ಟು ಸ್ವಲ್ಪ ಇವಾಗ ಫ್ರೆಶನ್ ಅಪ್ ಆಗಿಬಿಟ್ಟು ಜ್ಯೂಸ್ ಕುಡಿದು ಮದುವೆಗೆ ಹೊರಡಬೇಕು. ಮದುವೆ ಅಂದರೆ ಫ್ರೆಂಡ್ಸ್ ನಮ್ಮ ರಿಲೇಷನ್ ಅಲ್ಲ, ನಮ್ಮ ಫ್ರೆಂಡ್, ನನಗೆ ಸ್ವಲ್ಪ ತುಂಬ ದಿನದಿಂದ ಪರಿಚಯ, ಅವರು ತುಂಬ ವರ್ಷಗಳಿಂದ. ಸೊ ನಮ್ಮದು ಬ್ಲೌಸ್ ಎಲ್ಲ ಅವರೇ ಸ್ಟಿಚ್ ಮಾಡ್ತಿದ್ದಿದ್ದು, ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಒಂದ್ಸಲ ಅವ್ರದ್ದು ನಾನು ಅವ್ರ ಮನೆಗೆ ಹೋದಾಗ ನಾನು ಶೂಟ್ ಮಾಡ್ತೀನಿ. ತುಂಬ ಅಫೋರ್ಡಬಲ್ ರೇಟಲ್ಲಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅವರು. ಸುಜಾತ ಮೇಡಮ್ ಅಂತ ಅವ್ರ ಮಗಳು ಮದುವೆಗೆ ಇನ್ವೈಟ್ ಮಾಡಿದರು. ಹಾಗಾಗಿ ಸೊ ನೋಡಿ ಫ್ರೆಂಡ್ಸ್, ರೆಡಿಯಾಗಿ ಹೋಗಿದ್ದೀವಿ. ಇಲ್ಲೇ ಚನ್ನಗಿರಳೆ ಚೌಟ್ರಲ್ಲಿ ಇದ್ದಿದ್ದು. ಯಾರಿಗೆಲ್ಲ ಈ ದೇವಸ್ಥಾನ ನೆನಪಾಗ್ತಿದೆ ಫ್ರೆಂಡ್ಸ್, ಸ್ವಲ್ಪ ಗೆಸ್ ಮಾಡಿ ನೋಡೋಣ ಇದು ಯಾವುದು ದೇವಸ್ಥಾನ ಅಂತ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಸ್ವಲ್ಪ ರಿನೋವೇಟ್ ಮಾಡ್ತಾ ಇದ್ದಾರೆ. ಸೊ ಚನ್ನಗಿರಿಲಿರೋರಿಗೆ ಇದು ಯಾವ ಚೌಟ್ರಿ ಅಂತಲೂ ಗೊತ್ತಾಗಿರುತ್ತೆ, ಇದು ಯಾವ ದೇವಸ್ಥಾನ ಅಂತಲೂ ಗೊತ್ತಾಗಿರುತ್ತೆ. ಗೆಸ್ ಮಾಡಿ ಕಮೆಂಟ್ಸಲ್ಲಿ ಹಾಕಿ ಫ್ರೆಂಡ್ಸ್, ನಾನು ಹೇಳಲ್ಲ. ಯಾರು ಚನ್ನಗಿರಿಯವರು ಈ ವಿಡಿಯೋ ನೋಡ್ತಾ ಇದ್ದರೆ ಇದು ಯಾವ ದೇವಸ್ಥಾನ, ಇದು ಯಾವ ಚೌಟ್ರಿ ಅಂತ ನನಗೆ ಕಮೆಂಟ್ಸ್ ಮಾಡಿ, ಹಾಗೆ ಗೆಸ್ ಮಾಡಿ. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಚೌಟ್ರಿ ಹತ್ರನೇ ಇದೆ ದೇವಸ್ಥಾನ. ಸೊ ಜಸ್ಟ್ ವಿಸಿಟ್ ಮಾಡಿಬಿಟ್ಟು, ತುಂಬ ಒಂದು ವರ್ಷನೇ ಆಯಿತು ಅನಿಸುತ್ತೆ, ಲಾಸ್ಟ್ ಇಯರ್ ಯಾವುದೋ ಮದುವೆಗೆ ಬಂದಾಗ ಈ ದೇವಸ್ಥಾನಕ್ಕೆ ಬಂದಿದ್ವಿ. ಮೊದಲೇ ತುಂಬ ಬರ್ತಾ ಇದ್ವಿ, ಇವಾಗ ಯಾಕೋ ಗೊತ್ತಿಲ್ಲ ಬರೋಕ್ಕಾಗ್ತಾನೇ ಇಲ್ಲ. ಸೊ ಹಾಗಾಗಿ ನೋಡಿ, ಚೌಟ್ರಿ ಕಾಣಿಸ್ತಾ ಇದೆ, ಆಲ್ರೆಡಿ ಎಲ್ಲ ಗೆಸ್ಟ್ಸ್ ಬರ್ತಾ ಇದ್ದಾರೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ಮತ್ತು ಮಕ್ಳದಿನ್ನೂ ಸ್ವಲ್ಪ ಹೋಮ್ವರ್ಕ್ ಪೆಂಡಿಂಗ್ ಇತ್ತು, ಹಾಗಾಗಿ ಬೇಗ ಒಂದು ಸ್ವಲ್ಪ ವಿಸಿಟ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಹೊರಡಬೇಕು. ಮಾರ್ನಿಂಗ್ ಬರೋಣ ಅಂತ ಅಂದ್ಕೊಂಡ್ರೆ ನನಗೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಹಾಗಾಗಿ ಇತ್ತೀಚೆಗೆ ಯಾವುದೋ ರೆಸಿಪಿ ಶೂಟ್ ಮಾಡಿ ಹಾಕೋಕ್ಕಾಗ್ತಾನೇ ಇಲ್ಲ. ನಾನು ಹಾಕ್ತಾಯಿರೋ ರೆಸಿಪಿಗಳೆಲ್ಲ ಹಾಕ್ತಾಯಿದ್ದೀನಿ, ಅದೆಲ್ಲ ಸ್ವಲ್ಪ 1 ವೀಕ್ ಓಲ್ಡ್ದು. ಸ್ವಲ್ಪ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದಾಗಲಿಂದ ನಾನು ಯಾವುದೇ ಒಂದು ಹೊಸ ರೆಸಿಪಿ ಮಾಡೋಕ್ಕಾಗ್ತಾಯಿಲ್ಲ. ನೋಡಿ, ದೇವಸ್ಥಾನಕ್ಕೆ ಬಂದೆಲ್ಲ ನಮಸ್ಕಾರ ಮಾಡಿಬಿಟ್ಟು ಇವಾಗ ಚೌಟ್ರಿ ಕಡೆ ಹೊರಡ್ತಾ ಇದ್ದೀವಿ. ಸೊ ಯಾರೆಲ್ಲ ಗೆಸ್ ಮಾಡಿದ್ದೀರಾ, ನಾನು ಲಾಸ್ಟಿಗೆ ಹೇಳ್ತೀನಿ, ಫಸ್ಟ್ ಗೆಸ್ ಮಾಡಿದ್ರೆ ಹೇಳಿ ಯಾವ ದೇವಸ್ಥಾನ ಅಂತ. ಇದು ಭೂತಪ್ಪ ಅಲ್ಲೇ ಇದೆ, ಇನ್ನೊಂದು ದೇವಸ್ಥಾನದ ಹತ್ರನೇ ಸ್ವಲ್ಪ ಚಿಕ್ಕದಾಗಿ ಕೆಳಗಡೆ. ಸೊ ನಾವು ಇವಾಗ ಚೌಟ್ರಿ ಕಡೆ ಹೊರಡ್ತಾ ಇದ್ವಿ, ಆಲ್ರೆಡಿ ಟೈಮ್ ಆಗಿದೆ. ಮಕ್ಕಳು ಹೇಳ್ತಿದ್ದಾರೆ, ಮಮ್ಮಿ ತುಂಬ ಇದೆ ಹೋಮ್ವರ್ಕು, ಸ್ವಲ್ಪ ಬೇಗ ಹೋಗೋಣ ಅಂತ. ಬಟ್ ಇಲ್ಲಿ ಸ್ವಲ್ಪ ಲೇಟಾಗೇ ಇನ್ನೂ ರಿಸೆಪ್ಷನ್ ಸ್ಟಾರ್ಟ್ ಆಗಿರಲಿಲ್ಲ, ಇನ್ನು ಸಂಗೀತ ನಡೀತಾ ಇತ್ತು. ಎಲ್ಲದಕ್ಕೂ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್, ಕಾಪಿರೈಟ್ ಬಂದುಬಿಡುತ್ತೆ. ಯಾಕಂದರೆ ಅವರು ತುಂಬ ಜೋರಾಗೆ ಸಂಗೀತ ಹಾಡ್ತಾಯಿದ್ರು, ಎಲ್ಲ ಫಿಲಮ್ ಸಾಂಗ್ಸ್ ಎಲ್ಲ ಹಾಡ್ತಾಯಿದ್ರು, ತುಂಬ ಚೆನ್ನಾಗಿ ವಾಯ್ಸ್ ಕ್ಯಾಚ್ ಆಗ್ತಾಯಿತ್ತು. ಹಾಗಾಗಿ ನಾನು ಕಂಪ್ಲೀಟಾಗಿ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಯಾರೆಲ್ಲ ಗೆಸ್ ಮಾಡಿದ್ರು ಫ್ರೆಂಡ್ಸ್ ಇದು ಯಾವ ಚೌಟ್ರಿ ಅಂತ. ಚನ್ನಗಿರಲಿದೆ ಈ ಚೌಟ್ರಿ, ಯಾವ ಚೌಟ್ರಿ ಅಂತ ಜಸ್ಟ್ ಹಾಗೆ ಗೆಸ್ ಮಾಡಿ. ಗೊತ್ತಾಗಿರುತ್ತೆ ಅಂದ್ಕೊತೀನಿ, ದೇವಸ್ಥಾನದ ಹತ್ರನೇ ಚೌಟ್ರಿ ಇದೆ ಅಂದರೆ ಯಾವ ಚೌಟ್ರಿ ಅಂತ. ಇಲ್ಲೇ ಮದುವೆ ಇದ್ದಿದ್ದು ಆ್ಯಕ್ಚುಲಿ.
ಸೊ ನಾವೀಗ ದೇವಸ್ಥಾನ ಎಲ್ಲ ಸ್ವಲ್ಪ ದರ್ಶನ ಮಾಡ್ಕೊಂಡು ಇವಾಗ ಚೌಟ್ರಿ ಕಡೆ ಹೋಗ್ತಾ ಇದ್ದೀವಿ. ಜಸ್ಟ್ ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೋಡಿ ಮನೆಯವರು ಮಕ್ಕಳು ಎಲ್ಲ ಜಸ್ಟ್ ಬರ್ತಾ ಇದ್ದಾರೆ. ಏನು ಯಾರೂ ಅಷ್ಟೊಂದು ಜನ ಬಂದಿರಲಿಲ್ಲ, ನಾವು ಕ್ರೌಡ್ ಆಗಿದೆ ಅಂತ ಅಂದ್ಕೊಂಡ್ವಿ. ಸೊ ಯಾರೂ ಬಂದಿರಲಿಲ್ಲ. ನೋಡಿ ಫ್ರೆಂಡ್ಸ್, ಮಕ್ಕಳು ಡ್ರೆಸ್ ಯಾವ ಥರ ಇದೆ, ಮ್ಯಾಕ್ಸಿ ಪಿಂಕು ಡ್ರೆಸ್ ಯಾವ ರೀತಿ ಇದೆ, ಹಿಮ ಯಾವ ರೀತಿ ಕಾಣ್ತಿದ್ದಾಳೆ. ಸೊ ಕಮೆಂಟ್ ಮಾಡಿ ಯಾವ ರೀತಿ ಕಾಣ್ತಿದ್ದಾರೆ ಮಕ್ಕಳು ಅಂತ. ನಮ್ಮ ಪಿಂಕು ಅಂತೂ ಇತ್ತೀಚೆಗೆ ತುಂಬ ಸಣ್ಣ ಆಗಿಬಿಟ್ಟಿದ್ದಾಳೆ. ಸ್ವಲ್ಪ 9th ಸ್ಟ್ಯಾಂಡರ್ಡ್ ಅಲ್ವಾ, ತುಂಬ ವರ್ಕ್ ಇರುತ್ತೆ, ಓದೋದಿರುತ್ತೆ, ಪ್ರೊಜೆಕ್ಟ್ ಇರುತ್ತೆ. ಹಾಗಾಗಿ ನಿಮ್ಮ ಮನೇಲೂ ಹಂಗೇನೆ ಮಕ್ಕಳು ಫ್ರೆಂಡ್ಸ್, ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ, ಹೋಮ್ವರ್ಕು. ಇತ್ತೀಚೆಗೆ ಮಕ್ಕಳಂತೂ ಸ್ಟಡಿ ವಿಷಯದಲ್ಲಿ ತುಂಬ ಸೀರಿಯಸ್ ತೊಗೊಂಡ್ಬಿಡ್ತಾರೆ ಕೆಲವೊಂದು ಮಕ್ಕಳು, ಬೇಗ ಮಲಗೋದೇ ಇಲ್ಲ. ಆಮೇಲೆ ನಾನು ಬೇರೆ ಸ್ವಲ್ಪ ವ್ಯಾಲ್ಯೂಷನ್ಗೆ ಹೋಗ್ತಿರೋದ್ರಿಂದ ಮಾರ್ನಿಂಗ್ ರೂಟೀನೆಲ್ಲ ಅವಳೇ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ನೋಡಿ ಹಾಲಿಗೆ ಬಂದಿದ್ದೀವಿ ಫ್ರೆಂಡ್ಸ್. ನಾನು ತೋರಿಸ್ದಾಗ ಟೈಮ್ ಮನೇಲಿ ನಾವು 8 ಗಂಟೆಗೆ ಇದ್ವಿ, ಇಲ್ಲಿಗೆ ಅರೌಂಡ್ 8:45 ಬಂದಿದ್ದೀವಿ. ನೋಡಿ ಇನ್ನೂ ಯಾರೂ ಇಲ್ಲ ಚೌಟ್ರಿಲಿ, ಯಾಕೆ ಅಂತ ಗೊತ್ತಿಲ್ಲ. 8:45 ಆದ್ರೂ ಇನ್ನೂ ಸ್ನ್ಯಾಕ್ಸ್ ಎಲ್ಲ ಮುಗ್ದಿತ್ತು ಅಂದ್ಕೊತೀನಿ. ಇನ್ನು ಊಟಕ್ಕೆ ಯಾರೂ ಕೂತಿರಲಿಲ್ಲ, ಯಾಕಿಷ್ಟು ಟೈಮ್ ಆಗಿದೆ ಅಂತ ಗೊತ್ತಿಲ್ಲ. ಸೊ ಬೆಳಗ್ಗೆ ಮುಹೂರ್ತಕ್ಕೆ ಮೈಸೂರು ಪಾಕಕ್ಕೆ ಬಿಸಿ ಬಿಸಿ ಮಾಡಿ ಕಟ್ ಮಾಡ್ತಾಯಿದ್ರು. ಸೊ ನಮ್ಮ ಇಮಾಂಗಂತೂ ಒನ್ ಆಫ್ ದ ಫೇವ್ರೆಟ್ ಸ್ವೀಟು ಮೈಸೂರು ಪಾಕು. ಹಾಗಾಗಿ ಟೇಸ್ಟ್ ಮಾಡೋಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾಳೆ. ಸುಳಿಗೆ ಟೆಂಪ್ಟೇಷನ್ ತಡೆಯೋಕ್ಕಾಗಲೇ ಇಲ್ಲ. ಬಟ್ ಒಂದು ಸ್ವಲ್ಪ ಶೀತ ಕೆಮ್ಮು ಇತ್ತು, ಬೇಡ ಅಂದರೂ ಕೇಳಲಿಲ್ಲ. ಒಂದೇ ಒಂದು ಸ್ವೀಟನ್ನು ರಿಕ್ವೆಸ್ಟ್ ಮಾಡಿ ತೊಗೊಂಡು ಇಲ್ಲಿ ಟೇಸ್ಟ್ ಮಾಡ್ತಿದ್ದಾಳೆ. ನೋಡಿ ನಾವು ಎಲ್ಲರೂ ಟೇಸ್ಟ್ ಮಾಡ್ತಿದ್ವಿ. ಸಖತ್ ಬಿಸಿ ಬಿಸಿ ಇತ್ತು, ಸಖತ್ ಸ್ಮೂತಾಗಿತ್ತು. ಸ್ವಲ್ಪ ಈ ತುಪ್ಪದ ಮೈಸೂರು ಪಾಕ ಅಂತಾರಲ್ಲ ಆ ರೀತಿ ಇತ್ತು. ಬಟ್ ತುಪ್ಪ ಜಾಸ್ತಿ ಹಾಕಿರಲಿಲ್ಲ, ಇವರು ಎಣ್ಣೆನೇ ಹಾಕಿದ್ದು ಗೊತ್ತಾಗ್ತಿತ್ತು ಟೇಸ್ಟಲ್ಲಿ. ನೋಡಿ ಟೇಸ್ಟ್ ಮಾಡ್ತಿದ್ದಾಳೆ, ಅವಳಿಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಮ್ಮ ಪಿಂಕು ಮಮ್ಮಿ ನಾನು ಒಂದು ತಿಂತೀನಿ ಅಂತ ಇಸ್ಕೊಂಬಿಟ್ಟಿಲ್ಲೆಲ್ಲ ಟೇಸ್ಟ್ ಮಾಡ್ತಿದ್ದಾರೆ. ಸಖತ್ ಸ್ವೀಟ್, ಅಂದರೆ ಮೈಲ್ಡಾಗಿತ್ತು, ಸಖತ್ ಸ್ಮೂತಾಗಿತ್ತು. ಎಣ್ಣೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇತ್ತು ಅಂದರೆ, ಇದು ತುಪ್ಪ ಅಲ್ಲ, ಐ ಗೆಸ್ ಇದು ಎಣ್ಣೆ ಅಂತಲೇ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಏನು ಶೂಟ್ ಮಾಡಲಿಲ್ಲ ಫ್ರೆಂಡ್ಸ್, ಊಟ ಮಾಡಿಬಿಟ್ಟು ನಾವು ಸ್ವಲ್ಪ ಮೇಲ್ಗಡೆ ಫೋಟೋ ತೆಗೆಸ್ಕೊಂಡು ಹೊರಟ್ವಿ. ಫ್ರೆಂಡ್ಸ್ ಇದು ನೋಡಿ ಟೊಮೆಟೊ ಗೊಜ್ಜು, ಇದು ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ನಿಮ್ಗೇನಾದರೂ ಈ ಟೊಮೊಟೊ ಗೊಜ್ಜು ಯಾವ ರೀತಿ ಮಾಡಬೇಕು ಅಂತ ಏನಾದರೂ ಅದರದ್ದು ಡೀಟೇಲ್ಸ್ ಬೇಕಿದ್ದರೆ ನನ್ನ ಚಾನಲಲ್ಲಿ ಜಸ್ಟ್ ಒಂದು 2 to 3 days ಬ್ಯಾಕ್ ಹಾಕಿದ್ದೆ. ಸೊ ತಪ್ಪದೆ ಆ ವಿಡಿಯೋನ ನೋಡಿ ನಾನು ಯಾವ ರೀತಿ ಟೊಮೊಟೊ ಗೊಜ್ಜು ಮಾಡ್ತೀನಿ ಅನ್ನೋದನ್ನು ಸೊ ನೀವಲ್ಲಿ ನೋಡ್ಬೋದು ಸ್ಟೆಪ್ ಬೈ ಸ್ಟೆಪ್ಪು. ಆ್ಯಕ್ಚುಲಿ ಫ್ರೆಂಡ್ಸ್ ಇದು ನಾನು ತುಂಬ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ, ಬ್ಯಾಚುಲರ್ ರೆಸಿಪಿ ಅಂತಲೇ ಮಾಡಿದ್ದೆ. ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ಟೊಮೊಟೊ ಗೊಜ್ಜುನ ಯಾವ ರೀತಿ ಮಾಡೋದು ಅಂತ ನೋಡ್ಕೋಬೋದು. ಯಾವಾಗಲೂ ಹೋಟೆಲಲ್ಲಿ ತಿಂದು ಬೇಜಾರಾಗಿರುತ್ತಲ್ವ, ಈ ರೀತಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಜಸ್ಟ್ ಟೊಮೆಟೊ, ಸ್ವಲ್ಪ ಖಾರ ಪುಡಿ, ಈರುಳ್ಳಿ, ಒಂದು ಸ್ವಲ್ಪ ಉಪ್ಪಿದ್ರೆ ಸಾಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ತುಂಬ ಏನು ಸಾಂಬಾರು ಪುಡಿ, ಗರಂ ಮಸಾಲ ಎಲ್ಲ ಹಾಕಬೇಕು ಅಂತ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಈ ರೆಸಿಪಿ ಬೇಕು ಅಂದರೆ ಪ್ಲೀಸ್ ಮಿಸ್ ಮಾಡದೆ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡೋದು ಯಾವ ರೀತಿ ಅಂತ ನೋಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ಅವ್ರಿಗೆ ರೆಸಿಪಿನ ಶೇರ್ ಮಾಡಿ. ಜಸ್ಟ್ ಒಂದು ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಫ್ರೆಂಡ್ಸ್ ಅವತ್ತು ನಾನು ಸ್ಪೆಷಲ್ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ದೆ. ಕಂಪ್ಲೀಟ್ ವಿಡಿಯೋ ಡೀಟೇಲ್ಸ್ ಸ್ಟೆಪ್ ಬೈ ಸ್ಟೆಪ್ ಇಂಗ್ರೀಡಿಯೆಂಟ್ಸು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ಚಾನಲಲ್ಲಿ. ಪ್ಲೀಸ್ ತಪ್ಪದೆ ಒಂದು ವಿಡಿಯೋನ ನೋಡಿ ಫ್ರೆಂಡ್ಸ್. ನೀವಿನ್ನು ನೋಡಿಲ್ಲ ಅಂತಂದರೆ ನೋಡಿ, ಚಪಾತಿ ಸಖತ್ ಸ್ಮೂತಾಗಿ ಬಂದಿತ್ತು. ಇದಕ್ಕೆ ಸ್ಪೆಷಲ್ ಚಪಾತಿ ಅಂತ ಹೇಳ್ತಾರೆ. ಅದನ್ನು ಯಾವ ರೀತಿ ಮಾಡೋದು ಅಂತಲೂ ನಾನು ತೋರಿಸಿದ್ದೀನಿ. ಸೊ ಪ್ಲೀಸ್ ಗೋ ಆ್ಯಂಡ್ ವಾಚ್ ಟೊಮೊಟೊ ಗೊಜ್ಜು ರೆಸಿಪಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.